ಎಲ್ಲ ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ಒಳ್ಳೊಳ್ಳೆ ಮಾಹಿತಿ ಕೊಟ್ಟಿದ್ದೀನಿ. ಆ್ಯಪಲ್ ಗಿಡಗಳ ಬಗ್ಗೆ ಮುಂಚೆ ತೊಗೊಂಬಂದು ನಾಟಿ ಮಾಡಿರೋರಿಗೆ ಏನು ಕಾಯಿ ಬರ್ತಾ ಇಲ್ಲ, ಕಾಯಿ ಹುಳಿ ಏನಕ್ಕೆ ಬರ್ತಾ ಇದೆ, ಕಾಯಿ ರುಚಿ ಬರಬೇಕು, ಕಲರ್ ಬರಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇದರಲ್ಲಿ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ನೀವು ನೋಡ್ತಾ ಇದ್ದಾರೆ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ನ. ಇವತ್ತು ನಾವು ಜಮ್ಮು ಕಾಶ್ಮೀರಲ್ಲಿ ಕೋನ್ಸಾ ಡಿಸ್ಟಿಕ್ ಕುಲ್ಗಾಂವ್ ಡಿಸ್ಟಿಕ್ ಅಲ್ಲಿ ಬಂದಿದ್ವಿ. ಇಲ್ಲಿ ನೋಡ್ಬೋದು ಎಷ್ಟೊಂದು ಕಾಯಿಗಳಿದಾವೆ. ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿರಕ್ಕಂತ ಮದರ್ ಪ್ಲಾಂಟ್ ನ ನಾವು ಮಾತ್ರ ಪರ್ಚೇಸ್ ಮಾಡೋಣ ಅಂತಿದೀವಿ. ಯಾಕಂದ್ರೆ ರೂಟ್ ಸ್ಟಾಕ್ ಬೇಕಲ್ಲ, ನಮಗೆ ಫ್ರೆಶ್ ಗ್ರಾಫ್ಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಇವತ್ತು ಈ ಕಡೆ ಬಂದಿದ್ದೀನಿ. ಇದೆಲ್ಲ ಕಾಯಿಗಳು ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ನೀವು ಏನ್ ನೋಡ್ತಾ ಇದ್ರಲ್ಲ ಇದೆ, ಮತ್ತೆ ರೆಡ್ ಡಿಲೆಸಿಸ್ ಇದೆ, ಗಾಲಾ ವೆರೈಟಿ ಇದೆ. ಈ ರೀತಿ ಯಾವ ರೀತಿ ಮಾಡ್ಕೋಬೇಕು, ಹೇಗ್ ಮಾಡ್ಕೋಬೇಕು ಅಂತ ಇಲ್ಲಿರಕ್ಕಂತ ರೈತರನ್ನ ಮಾಹಿತಿ ತಗೋಬೇಕು. ಮತ್ತೆ ಅದೇ ರೀತಿ ಅವ್ರು ಯಾವ ತರ ಹಾರ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ, ಹೇಗ್ ಮಾಡ್ತಾ ಇದಾರೆ, ಎಷ್ಟು ವರ್ಷ ಗಿಡಗಳನ್ನ ಸಂಪೂರ್ಣ ಮಾಹಿತಿ ತಗೋಬೇಕು ಅಂತಾನೆ ಇವತ್ತು ಈ ಕಡೆ ಬಂದಿದ್ದೀನಿ. ತಾವು ನೋಡ್ಬೋದು ಈ ಕಡೆ ಎಲ್ಲ ನೋಡಿ, ಇದೆಲ್ಲ 30 ವರ್ಷ ಗಿಡಗಳು ನೋಡಿ. ಎಷ್ಟೊಂದು ಕಾಯಿಗಳು ಬಿಟ್ಟಿದೆ. ಇದೆಲ್ಲ 30 ವರ್ಷ ಗಿಡಗಳು ಇದಾವೆ. ಇದೆಲ್ಲ ಡೋರ್ಸೆಟ್ ಗೋಲ್ಡನ್ ವೆರೈಟಿ ಇದೆ, ಆಮೇಲೆ ಅನ್ನ ವೆರೈಟಿ ಇದೆ. 3 ವೆರೈಟಿಗಳನ್ನ ನಾವು ಇದು ಮಾಡ್ತಾ ಇದ್ದೀವಿ ಇವತ್ತು. ನೋಡಿ ಎಷ್ಟೊಂದು ಅದ್ಭುತವಾಗಿತ್ತು. ತಾವು ನೋಡ್ಬೋದು ನೋಡಿ, ಇವತ್ತೆಲ್ಲ ಹಾರ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಬಾಯ್ ಹಾಯ್ ಕರೋ, ಹಾಯ್ ಕರೋ. ನೋಡಿ ಇವತ್ತು ಹಾರ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. आपका नाम? मंजूर अहमद. मंजूर अहमद. हाँ ठीक है, बढ़िया नाम है सर. आपका नाम? हाँ मेरा नाम अल्ताफ है. अल्ताफ. हाँ जी, हाँ जी जी. देखिए आपके ನೋಡಬಹುದು ನೀವು ಎಷ್ಟೊಂದು ಕಾಯಿಗಳ ಸಂಖ್ಯೆ ಜಾಸ್ತಿ ಇದೆ. ನೋಡಬಹುದು ಎಷ್ಟೊಂದು ಅದ್ಭುತವಾಗಿದೆ. ನೋಡಬಹುದು ನಿಮ್ಗೆ ಅದನ್ನ ನೀಟಾಗಿ ತೋರಿಸ್ತಾ ಇದ್ದೀನಿ ನಮಗೆ. ನೋಡಿ ಇದರಲ್ಲಿ ಇವ್ರ ಪಾಲಿನೇಷನ್ಗೆ ಡೋರ್ಸೆಟ್ ಗೋಲ್ಡ್ ಅನ್ನ ಇದು ಮಾಡ್ಕೊಂಡಿದ್ದಾರೆ. ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ. ಇದು ಡೋರ್ಸೆಟ್ ಗೋಲ್ಡನ್ ವೆರೈಟಿ ನೋಡಿ. ಇದು ಪಾಲಿನೇಷನ್ ಇದ್ರೆ ಮಾತ್ರನೇ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಡ್ತದೆ. ನಿಮ್ಗೆ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಡೋರ್ಸೆಟ್ ಅನ್ನ ನಿಮಗೊಂದು ಗಿಡ ತೋರಿಸ್ತೀನಿ ನಿಮ್ಗೆ. ನೋಡಿ ಇದು ಡೋರ್ಸೆಟ್ ಗಿಡ. ಅದನ್ನ ಇವೆಲ್ಲ ನಾವು ಪರ್ಚೇಸ್ ಮಾಡಿದ್ದೀವಿ. ಇದು ಮದರ್ ಪ್ಲಾಂಟ್ ಗ್ರಾಫ್ಟಿಂಗ್ ಮಾಡೋಣ ಅಂತ ಈ ಕಡೆ ಬಂದು ಇವತ್ತು ಇವ್ರಿಗೆ ಅಡ್ವಾನ್ಸ್ ಪೇ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ನವೆಂಬರ್ ತಿಂಗಳಲ್ಲಿ ಫ್ರೆಶ್ ಗ್ರಾಫ್ಟಿಂಗ್ ಇದು ಮಾಡ್ತೀವಿ. ಗಿಡಗಳು ಬೇಕಾದ್ರೆ ಇದೇ ನರ್ಸರಿಯಲ್ಲಿ ನಿಮ್ಗೆ ಬೇಕಂದ್ರೆ ಇದು ಮಾಡ್ತೀವಿ. ಇದೆಲ್ಲ ಡೋರ್ಸೆಟ್ ಗಿಡವನ್ನು ನೋಡಿ ಎಲ್ಲ ಆಲ್ಮೋಸ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಜೂನ್ ಜುಲೈಗೆ ಕಂಪ್ಲೀಟ್ ಆಗುತ್ತೆ. ಇದು ಸ್ವಲ್ಪ ರೆಡ್ ಡಿಲಿಷಸ್, ಸ್ವಲ್ಪ ಡೋರ್ಸೆಟ್ ಅನ್ನು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಅದು ಓಕೆ, ಇಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ. ನಮಗೋಸ್ಕರ 4-5 ಗಿಡಗಳು ಪಾಪ ಅವರು ಹಾಗೆ ಬಿಟ್ಟಿದ್ದಾರೆ. ಈಗ ನೋಡ್ಬೋದು ಇದೆಲ್ಲ ಇದೆ ನಾವು ಸ್ಟಿಕ್ ಪರ್ಚೇಸ್ ಮಾಡೋದು. ಇದು 3 ವರ್ಷ ಗಿಡಗಳು. ಆಲ್ರೆಡಿ ಇದರಲ್ಲಿ ಕಾಯಿ ಎಲ್ಲ ಕಂಪ್ಲೀಟ್ ಆಗಿದೆ. ನಾವು ಸ್ಟಿಕ್ ಏನು ಉದ್ದ ಬೆಳೆದಿದ್ದಲ್ಲ ಇದನ್ನ ನಾವು ಕಟಿಂಗ್ ಮಾಡ್ಕೊಂತೀವಿ. ಇದನ್ನ ಕಟಿಂಗ್ ಮಾಡ್ಕೊಂಡು ಇದಕ್ಕೂ ಫ್ರೆಶ್ ಗ್ರಾಫ್ಟಿಂಗ್ ಮಾಡಿ ರೈತರಿಗೆ ಅನ್ನೋದನ್ನ ಸಪ್ಲೈ ಮಾಡ್ತೀವಿ. ನಾನು ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ನಿಮಗೋಸ್ಕರ ಇಷ್ಟೆಲ್ಲ ತಿರುಗಾಡಿ ಮಾಹಿತಿ ತಗೊಂಡು ಅದೇ ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ. ಹೇಗ್ ಮಾಡ್ಬೇಕು, ಹೇಗ್ ಬೆಳಿಬೇಕು, ಯಾವ ತರ ಬೆಳೆದ್ರೆ ನಿಮ್ಗೆ ಅನುಕೂಲ ಆಗತ್ತೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತಾವು ನೋಡ್ಬೋದು ನೋಡಿ ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ. ನೋಡ್ಬೋದು ನೋಡಿ ನೋಡಿ, ನಿಮ್ ಕಾಯಿನ ತೋರಿಸ್ತಾ ಇದೆ ನಿಮ್ಗೆ. ಎಷ್ಟೊಂದು ಅದ್ಭುತವಾಗಿದೆ ನೋಡ್ಬೋದು. ಆಪಲ್ ಗಿಡಗಳು ನೋಡಿ ಎಷ್ಟೊಂದು ಚೆನ್ನಾಗಿದೆ. ನೋಡ್ಬೋದು ಎಷ್ಟೊಂದು ಕಾಯಿ. ಒಂದೊಂದು ಗಿಡಕ್ಕೆ ಏನಿಲ್ಲ ಅಂದರೂ 500ರಿಂದ 600 ಕಾಯಿಗಳು ಸಹಿತ ಬಿಟ್ಟಿದೆ. ನೋಡ್ಬೋದು ಒಂದೊಂದು ನೋಡಿ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿ ಗಿಡ ಅನ್ನೋದನ್ನು ನೋಡಿ ಮುರಿದಾಗಿದೆ. ನೋಡಿ ಮುರಿದು ಬಿದ್ದಿದೆ ಕೆಳಗಡೆ. ಇದರೆಲ್ಲ ಕಾಯಿನೇ ಇದೆ ನೋಡಿ. ಈ ರೀತಿ 20ರಿಂದ 30 ವರ್ಷ ಗಿಡಗಳು ಇವೆಲ್ಲ ನೋಡಿ. ಒಂದೊಂದು ಗಿಡಕ್ಕೆ 400ರಿಂದ 500 ಕಾಯಿಗಳಕ್ಕಿಂತ ಹೆಚ್ಚು ಬಿಟ್ಟಿದೆ. ಇವತ್ತೆಲ್ಲ ಹಾರ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನೀವು ಹಾರ್ವೆಸ್ಟ್ಮೆಂಟ್ ಮಾಡ್ತಾ ಇರೋದನ್ನ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದಾರೆ, ಹೇಗೆ ಇಟ್ಟಿದ್ದಾರೆ ಅಂತ. ಆ ಕಡೆ ಎಲ್ಲ ಇಟ್ಟಿದ್ದಾರೆ ನೋಡ್ಬೋದು ನೀವು ನೋಡಿ. ಆ ಕಡೆ ಎಲ್ಲ ಇದು ಮಾಡಿದ್ದಾರೆ, ಒಳಗಡೆ ಇದ್ದಾರೆ. ಕಾಯಿಗಳ ಸಂಖ್ಯೆ ಎಲ್ಲ ಈಗ ಗಾಡಿ ಬರುತ್ತೆ ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದೇ ರೀತಿ ಗಿಡಗಳು ಬೇಕಂದ್ರೆ 100% ನಮ್ಮನ್ನ ಕರೆ ಮಾಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಳ್ಳಿ. ಗಿಡ ತಗೊಳಕ್ ಮುಂಚೆ ಬಂದು ಒಂದ್ಸಲ ಮಾಹಿತಿ ತಗೊಂಡು ಗಿಡಗಳನ್ನ ತಗೊಂಡೋಗಿ ನಾಟಿ ಮಾಡಿ. ಅದೇ ತರ ನಿಮಗೆ ಗಿಡಗಳು ತಗೊಂಡು ಹೋದ ತಕ್ಷಣ ಶೆಡ್ಯೂಲ್ ನ ಕಳ್ಸಿಕೊಡ್ತೀನಿ. ಅದೇ ರೀತಿ ಸ್ಪ್ರೇಗಳು ಮಾಡ್ಕೊಳ್ಳಿ. ಹೂವು ಪಿಂದೆ ಬಂದಾಗ ಅದಕ್ಕೆ ಏನ್ ಮಾಡ್ಬೇಕು, ಕಾಯಿ ದಪ್ಪ ಆಗ್ಬೇಕು ಅಂದ್ರೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದೇ ರೀತಿ ತಾವುಗಳು ಮಾಡ್ಕೊಟ್ರೆ ಒಳ್ಳೇದು. ಸುಮಾರು ಜನ ಗಿಡ ತಗೊಂಡೋಗಿ ಮತ್ತೆ ಫೋನ್ ಮಾಡೋದಿಲ್ಲ, ಮತ್ತೆ ಯಾವುದು ಮೆಸೇಜ್ ಮಾಡೋದಿಲ್ಲ. ಇದು ಮಾಡಿ ಇನ್ ಕೇಸ್ ನಾನು ಫೋನ್ ಇತ್ತಿಲ್ಲ ಮತ್ತೆ ಮೆಸೇಜ್ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಏನಾದ್ರು ಹೊರಗಡೆ ಇಡ್ತೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಬೇಕಾದ್ರೆ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಒಂದ್ಸಲ ಇದ್ರೆ 2 ಸಲ ಕಾಲ್ ಮಾಡಿ ಅದಕ್ಕೆ ನಾನು 100% ನಿಮ್ಗೆ ರಿಪ್ಲೈ ಮಾಡ್ತೀನಿ. ನೋಡ್ತಾ ಇದಾರಲ್ಲ ಈಗ ನೋಡಿ. ಇವತ್ತು ಇವರು ಹಾರ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಹಣ್ಣುಗಳನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಪಾಪ ನಮಗೋಸ್ಕರ 2-3 ಗಿಡಗಳು ಕಾಯಿ ಬಿಟ್ಟಿದ್ರು. ಇವತ್ತು ನಾನು ಬಂದಿದ್ದೀನಿ ಈ ಕಡೆ ಜಮ್ಮು ಕಾಶ್ಮೀರ ಕಡೆ. ಇವಾಗೆಲ್ಲ ಕಾಯೆಲ್ಲ ಇದು ಮಾಡ್ತಾ ಇದ್ದಾರೆ ಪಾಪ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಹಾಕ್ತಾ ಇದ್ದಾರೆ. ಇಲ್ಲೇನು ಊಜಿ ಹೊಡಿತದೆ. ಊಜಿಗೂ ಸ್ವಲ್ಪ ನೀವು ಊಜಿ ಬುಟ್ಟೆಗಳನ್ನ ಹಾಕೋಬಹುದು. ಇವರು ಹಾಕಿದ್ದಾರೆ, ಬಾಟ್ಲೆಲ್ಲ ಹಾಕಿ ಬಿಸ್ಕೆಟ್ ಎಲ್ಲ ಹಾಕಿ ಇಟ್ಟಿದ್ದಾರೆ.
ನೀವು ಅದೇ ತರ ಮಾಡ್ಕೋಬೇಕು ನೋಡಿ. ಎಲ್ಲ ಕಾಯಿಗಳೆಲ್ಲ ಇದು ಮಾಡಿದ್ದಾರೆ ನೋಡಿ. ಓಕೆ, ಇದೆಲ್ಲ ಮಾರ್ಕೆಟ್ಗೆ ಹೋಗುತ್ತೆ. ಪ್ರೆಸೆಂಟ್ ಇವಾಗ ಅವ್ರಿಗೆ 150 ರೂಪಾಯಿ ಸಿಗ್ತಾ ಇದೆ ಕೆಜಿಗೆ. 150 ರೂಪಾಯಿ, ಸ್ವಲ್ಪ ಮಾರ್ಕೆಟ್ ಡೌನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದೆಲ್ಲ ಅದೇ ನೋಡಿ, ನೋಡ್ಬೋದು. ಇದೆಲ್ಲ ಹಾಕಿ ಗಾಡಿ ಬಂದ್ಮೇಲೆ ಇದನ್ನ ಲೋಡ್ ಮಾಡಿ ಕಳಿಸ್ಕೊಡ್ತಾರೆ. ಓಕೆ ನೋಡಿ, ಗೋಲ್ಡನ್ ನೋಡಿ, ಡೋರ್ ಸೆಟ್ ಗೋಲ್ಡನ್ ಇದು ನೋಡಿ. ಇದೇ ಬೇರೆ ಎಲೆಗಳು ಇರ್ತದೆ ನೋಡಿ, ನಮ್ಗೆ ತೋರಿಸಿದನು ಆಲ್ರೆಡಿ. ಎಲೆಗಳೇ ಬೇರೆ ಇರ್ತದೆ. ಇದು ಡೋರ್ ಸೆಟ್ ಗೋಲ್ಡನ್ ಅಂತ. ನಾನು ಆಲ್ಮೋಸ್ಟು ಕಾಶ್ಮೀರ್ಗೆ 2-3 ಸಲ ಬಂದು ಹೋಗಿದ್ದೀನಿ. ಅಲ್ಲಿರಕ್ಕಂಥ ರೈತರನ್ನ ನಾನು 2 ವರ್ಷದಿಂದ ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಅವ್ರು ಏನೇನು ಸ್ಪ್ರೇಗಳು ಮಾಡ್ತಾ ಇದ್ದಾರೆ, ಏನೇನು ಗೊಬ್ಬರಗಳು ಹಾಕ್ತಾ ಇದ್ದಾರೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ತೊಗೊಂಡಿದ್ದೀನಿ. ನಾವು ಅದೇ ಥರ ಗೊಬ್ಬರಗಳನ್ನ ಹಾಕಿದರೆ 100% ಅನ್ನೋದನ್ನ ನಿಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಲ್ಲರು ಬರುತ್ತೆ, ಕಾಯಿ ದಪ್ಪನೂ 100% ಬರುತ್ತೆ. ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಅದನ್ನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಒಂದ್ಸಲ ಚಿಕ್ಕಬಳ್ಳಾಪುರ ನರ್ಸರಿ ಹತ್ರ ಬನ್ನಿ, ನಾನು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನವಂಬರಿಂದ ನಾವು ಬುಕ್ಕಿಂಗನ್ನು ಶುರುವಾಗುತ್ತೆ. ನವಂಬರಲ್ಲಿ ಬುಕ್ಕಿಂಗ್ ಮಾಡಿರೋರಿಗೆ ಡಿಸ್ಕೌಂಟ್ ಇರುತ್ತೆ. ಆಮೇಲೆ ಫ್ರೀ ಡೆಲಿವರಿಯನ್ನು ಕೊಡ್ತೀವಿ ನಿಮಗೆ. 1 ಎಕರೆ ತೊಗೊಂಡವ್ರಿಗೆ ಮಾತ್ರ ಡಿಸ್ಕೌಂಟ್ ಇರುತ್ತೆ ಮತ್ತು ನಿಮಗೆ ಫ್ರೀ ಡೆಲಿವರಿ ಇರುತ್ತೆ. ಬನ್ನಿ, ನರ್ಸರಿ ಹತ್ರ ಬನ್ನಿ, ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಯಾವ ರೀತಿ ನೆಡಬೇಕು, ಯಾವ ಥರ ನೆಡಬೇಕು, ಏನು ಗೊಬ್ಬರಗಳು ಕೊಟ್ಟರೆ ನಿಮಗೆ ಕಾಯಿ ದಪ್ಪ ಆಗುತ್ತೆ, ಕಲರ್ ಬರುತ್ತೆ, ಇದಕ್ಕೆ ಏನೇನು ರೋಗಗಳು ಬರುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವರ್ಷಕ್ಕೆ 10 ಸ್ಪ್ರೇಗಳು ಮಾಡಿಕೊಂಡ್ರೆ ಸಾಕು. ಕಾಯಿ ಬಂದಾಗ ಮಾತ್ರ 10 ಸ್ಪ್ರೇಗಳು ಮಾಡಿಕೊಂಡ್ರೆ ಸಾಕು. ಇದು ಅದು ಅಷ್ಟು ಬಿಟ್ಟರೆ ಬೇರೆ ಏನು ನಿಮಗೆ ರಿಸ್ಕ್ ಇರಲ್ಲ. ದಾಳಿಂಬೆ ಥರ ನಿಮಗೆ 2.5 ಲಕ್ಷ ಏನು ಖರ್ಚಾಗಲ್ಲ. ಬರೀ ವರ್ಷಕ್ಕೆ 50,000 ಮಾತ್ರ ಖರ್ಚಾಗುತ್ತೆ. ಬನ್ನಿ, ನಮ್ಮ ನರ್ಸರಿಗೆ ಒಳ್ಳೆ ಮಾಹಿತಿ ಕೊಡ್ತೀನಿ. ನೋಡ್ತಾ ಇರಬಹುದು 3 ವೆರೈಟಿಗಳಿರುತ್ತೆ ಇದರಲ್ಲಿ. ಒಂದು ಬಂದು ನಿಮಗೆ ಅನ್ನ ವೆರೈಟಿ, ಹರ್ಮನ್ ಇಂಟೀರಿಯನ್, ಡೋರ್ ಸೆಟ್ ಗೋಲ್ಡನ್ ವೆರೈಟಿ. ಸುಮಾರು ಜನ ಬರೀ ಆ್ಯಪಲ್ ಗಿಡ ತಗೊಂಡೋಗಿ ನಾಟಿ ಮಾಡಿದ್ರೆ ಬರಲ್ಲ ನಿಮಗೆ. ಇದು ಕಂಪಲ್ಸರಿ ನಿಮ್ಗೆ ಅನ್ನ ವೆರೈಟಿ 100 ಗಿಡ ತಗೊಂಡವ್ರಿಗೆ ಅನ್ನ ವೆರೈಟಿ 80 ಗಿಡ ತಗೋಬೇಕು, 10 ಗಿಡ ಹರ್ಮನ್ ಇಂಟೀರಿಯನ್, 10 ಗಿಡ ಡೋರ್ ಸೆಟ್ ತಗೋಬೇಕು. ಇಲ್ಲ ಅಂದ್ರೆ ಅನ್ನ ವೆರೈಟಿ 90 ಗಿಡ ತಗೊಳ್ಳಿ ನೀವು, ಡೋರ್ ಸೆಟ್ ಅನ್ನು 10 ಗಿಡ ತಗೊಂಡ್ರೆ ಮಾತ್ರ ನಿಮ್ಗೆ ಪಾಲಿನೇಷನ್ ಆಗುತ್ತೆ. ಇಲ್ಲ ಅಂದ್ರೆ ಪಾಲಿನೇಷನ್ ಆಗಲ್ಲ ನಿಮಗೆ. ಡೋರ್ ಸೆಟ್ ಗಿಡ ಅನ್ನೋದು ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇದೇ ವಿಡಿಯೋದಲ್ಲಿ ಡೋರ್ ಸೆಟ್ ಅನ್ನೋದು ಈ ತರ ಇರುತ್ತೆ ನಿಮ್ಗೆ ನೋಡ್ಬೋದು. ಕಾಯಿ ಅನ್ನೋದನ್ನ ನಿಮ್ಗೆ ಕಲರ್ ಬರಲ್ಲ, ಈ ರೀತಿ ಇರುತ್ತೆ ಕಾಯಿ ನಿಮಗೆ. ಈ ಎಲೆಗಳೇ ಬೇರೆ ಇರುತ್ತೆ, ಡೋರ್ ಸೆಟ್ ಎಲೆಗಳನ್ನೇ ಬೇರೆ ಇರ್ತದೆ ನಿಮಗೆ ನೋಡಿ. ಈ ಪಕ್ಕದಲ್ಲಿ ನೋಡಿ, ಒಂದು 6 ಗಿಡಕ್ಕೆ ಮಧ್ಯದಲ್ಲಿ ಇವರು ಡೋರ್ ಸೆಟ್ ಹಾಕಿದ್ರೆ ಡೋರ್ ಸೆಟ್ ಕಾಯಿಗಳು ನೋಡ್ಬೋದು, ಎಷ್ಟೊಂದು ಅದ್ಭುತವಾಗಿದೆ ನೋಡ್ಬೋದು ನೀವು ಡೋರ್ ಸೆಟ್ ಅನ್ನು. ಈಗ ನಾವು ಜಮ್ಮು ಕಾಶ್ಮೀರಲ್ಲಿ ಇದ್ದೀವಿ ನೋಡ್ಬೋದು. ಡೋರ್ ಸೆಟ್ ಗೋಲ್ಡನ್ ವೆರೈಟಿ ಎಷ್ಟು ಅದ್ಭುತವಾಗಿದೆ ನೋಡ್ಬೋದು ನೀವು, ಎಷ್ಟೊಂದು ಚೆನ್ನಾಗಿದೆ ನೋಡ್ಬೋದು. ಡೋರ್ ಸೆಟ್ ಪಾಲಿನೇಷನ್ ಇದ್ರೆ ಮಾತ್ರನೇ ಕಾಯಿಗಳ ಸಂಖ್ಯೆ ಎಷ್ಟೊಂದು ತುಂಬಾ ಬಿಡ್ತದೆ. ನೋಡ್ಬೋದು ಎಷ್ಟೊಂದು ಕಾಯಿಗಳಿದಾವೆ ನೋಡ್ಬೋದು ನೀವು. ಕಾಯಿಗಳ ಸಂಖ್ಯೆ ಎಷ್ಟೊಂದು ಬಿಟ್ಟಿದೆ ನೋಡೋದು. ಪ್ರತಿ ಹಂತದಲ್ಲೂ ತುಂಬಾ ಕಾಯಿಗಳು ಬಿಟ್ಟಿದೆ. ನೀವು ಬನ್ನಿ, ನಮ್ಮ ನರ್ಸರಿ ಹತ್ರ ಬಂದು ಇದರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನೀವು ಮಾಹಿತಿ ತಿಳ್ಕೊಂಡು ಇದರ ಬಗ್ಗೆ ಗಿಡಗಳು ನಾಟಿ ಮಾಡ್ಕೋಬಹುದು. ನೀವು ಕೊಡೋ ದುಡ್ಡು ನಮ್ಮ ಕಡೆ ಇರಂಗಿಲ್ಲ, 1-2 ದಿನಕ್ಕೆ ಹೋಗುತ್ತೆ. ನಾವು ಕೊಟ್ಟಿರಕ್ಕಂಥ ಗಿಡ ನಿಮಗೆ ವರ್ಷಗಟ್ಟಲೆ ನೀವು ನೆನೆಸ್ಕೋಬೇಕು. ಇಲ್ಲಿರಕ್ಕಂಥ ಮದರ್ ಪ್ಲಾಂಟ್ ಬಂದು 30 ವರ್ಷ ಗಿಡಗಳು. ಇದು 30 ವರ್ಷ ಗಿಡಕ್ಕೆ ಏನಿಲ್ಲ ಅಂತಂದ್ರು 2000ದಿಂದ 2500 ಕಾಯಿಗಳನ್ನ ಬಿಟ್ಟಿದೆ. ಇಲ್ಲಿ ನೋಡ್ಬೋದು ಫುಲ್ ಕೆಂಪು ಕಾಣಿಸ್ತಾ ಇದೆ ನೋಡಿ. ಅವ್ರು ಹೇಳ್ತಾ ಇದ್ರೆ ಇವಾಗ ಅಕ್ಟೋಬರ್ 1ನೇ ತಾರೀಕು ಇವಾಗ ನಾನು ಶೂಟ್ ಮಾಡ್ತಾ ಇರೋದು ವಿಡಿಯೋ ಇದು. ಅವ್ರು ಹೇಳ್ತಾರೆ ಅಕ್ಟೋಬರ್ ತಿಂಗಳು ಸಹಿತ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ಈಗ ಇನ್ನ ಇದು ಸ್ವಲ್ಪ ಕಲರ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಅರ್ಧ ಬಂದಿದೆ ಕಲರು, ಇನ್ನ ಕಲರ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಸುಮಾರು ಕೆಮಿಕಲ್ನ ಸ್ಪ್ರೇ ಮಾಡ್ತಾರೆ. ಓಕೆ, ಸುಮಾರು ಕೆಮಿಕಲ್ನ ಸರ್ವೆ ಮಾಡ್ತಾರೆ, ಔಷಧಿಗಳನ್ನೆಲ್ಲ ಬಿಡ್ತಾರೆ. ಅವರೆಲ್ಲನು ಪ್ರತಿ ಹಂತದಲ್ಲೂ ಅವರು ಇದು ಮಾಡ್ತಾರೆ. ಏನು ಬಿಟ್ಟಿಲ್ಲ ಅಂತಂದ್ರೆ ಕಾಯಿಗಳ ಸಂಖ್ಯೆ ಜಾಸ್ತಿ ಬರೋದಿಲ್ಲ ನಿಮ್ಗೆ, ಮತ್ತೆ ಕಾಯಿ ಹುಳಿ ಬರೋದು, ಕಾಯಿ ದಪ್ಪ ಆಗಿಲ್ಲ ಅಂತಂದ್ರೆ ನಮ್ಮ ಕಡೆ ಅಂತಂದ್ರೆ ಔಷಧಿಗಳನ್ನ ಹಾಕ್ಲೇಬೇಕಾಗತ್ತೆ ನೋಡಿ. ಟೆಂಪರೇಚರ್ ಆಲ್ಮೋಸ್ಟ್ ಇಲ್ಲಿನೂ ಒಂದು 27ರಿಂದ 30ವರೆಗೂ ಟೆಂಪರೇಚರ್ ಇದೆ. ಇದು 45 ಟೆಂಪರೇಚರ್ ಇದಕ್ಕೂ ತಡ್ಕೊಂತದೆ. ಯಾಕಂದ್ರೆ ಆ ತರ ನಾವು ಸೆಟ್ ಮಾಡಿಕೊಡ್ತೀವಿ. ನಮ್ದು ನರ್ಸರಿ 2 ಕಡೆ ಇದೆಲ್ಲ, 2 ಕಡೆನೂ ನಾವು ಬಿಸಿಲಲ್ಲಿ ಒಂದ್ ಕಡೆ ಬೆಳೆಸ್ತೀವಿ. ಧರ್ಮವರಂ ಒಂದು ನರ್ಸರಿ ಇದೆ ನಮ್ದು, ಚಿಕ್ಕಬಳ್ಳಾಪುರದಿಂದ 150 ಕಿಲೋಮೀಟರ್ ದೂರದಲ್ಲಿ ಒಂದು ನರ್ಸರಿ ಇದೆ ನಮ್ದು, 130 ಕಿಲೋಮೀಟರ್ ದೂರದಲ್ಲಿ. ಮತ್ತೆ ಚಿಕ್ಕಬಳ್ಳಾಪುರ ಹತ್ರ ಪೇರಸಂದ್ರ ಹತ್ರ ಒಂದು ನರ್ಸರಿ ಇದೆ ನಮ್ದು. ಅಲ್ಲಿ ಸಹಿತ ನಾವು ಗಿಡಗಳನ್ನ ಡೆವಲಪ್ಮೆಂಟ್ ಮಾಡಿ ಕೆಂಪು ಮಣ್ಣು, ಕಪ್ಪು ಮಣ್ಣು, ಎರೆಹುಳ ಗೊಬ್ಬರ ಎಲ್ಲ ಹಾಕಿ ಆರ್ಗ್ಯಾನಿಕ್ ಮುಖಾಂತರ ನಾವು ನಿಮಗೆ ಡೆವಲಪ್ಮೆಂಟ್ ಮಾಡಿ ಕೊಡ್ತಾ ಇದ್ದೀವಿ. ಈಗ ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿದೆ, ಕಾಯಿಗಳ ಸಂಖ್ಯೆ ಎಷ್ಟೊಂದು ಇದೆ ನೋಡ್ಬೋದು ನೀವು. ಇದೇ ತರ ನಿಮ್ಗೆ ಮಾಹಿತಿ ತಗೊಳ್ಳಿ. ಫಸ್ಟ್ ಗಿಡ ನಾಟಿ ಮಾಡೋಕ್ ಮುಂಚೆ ಫಸ್ಟ್ ಮಾಹಿತಿನ ತಗೊಳ್ಳಿ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಹೇಳ್ತೀನಿ ನಿಮ್ಗೆ. ಆಮೇಲೆ ಗಿಡಗಳು ತಗೊಂಡೋಗಿ ನಾಟಿ ಮಾಡ್ಕೊಳ್ಳಿ. ಸುಮಾರು ಜನ ಹಾಕಿದರೆ ನಮ್ದು ಗಿಡ ಸಿಕ್ಕಾಪಟ್ಟೆ ಬೆಳೆದಿದೆ ಸರ್, ಆದ್ರೆ ಕಾಯಿಗಳ ಸಂಖ್ಯೆ ಕಡಿಮೆ ಬಿಡ್ತಾ ಇದೆ, ಹೂವು ಉದುರ್ತಾ ಇದೆ, ಪಿಂದೆ ಉದುರ್ತಾ ಇದೆ ಅಂತ ಸಾಕಷ್ಟು ಸುಮಾರು ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ನಾನು ಅದನ್ನ ಎಲ್ಲ ರೈತರಿಗೆ ಹೇಳೋದು ಒಂದೇ, ಮೇಂಟೆನೆನ್ಸ್ ಕರೆಕ್ಟ್ ಆಗಿರ್ಬೇಕು. ಅದಕ್ಕೆ ಬೇಕಾಗಿರುವಂತ ಗೊಬ್ಬರಗಳನ್ನ ಕೊಟ್ರೆ ಮಾತ್ರನೇ ಇದು ನಿಮ್ಗೆ ಕಲರ್ ಬರೋಕ್ಕೆ ಸಾಧ್ಯ. ನೋಡ್ಬೋದು
ಎಷ್ಟೊಂದು ಕಲರ್ಗಳು ಬಂದಿದೆ ಕಾಯಿಗಳು. ಒಂದು 200ರಿಂದ 250 ಗ್ರಾಮು ಎಲ್ಲಾನು ಇದೆ. ಈ ಕಡೆ ಎಲ್ಲ ಹಾರ್ವೆಸ್ಟ್ಮೆಂಟ್ ಕಂಪ್ಲೀಟ್ ಆಗಿದೆ, ತಾವು ನೋಡ್ಬೋದು. ಈ ಸ್ಟಿಕ್ ಎಲ್ಲ ನಾವೆಲ್ಲ ಪರ್ಚೇಸ್ ಮಾಡ್ತೀವಿ. ಓಕೆನಾ. ಸ್ಟಿಕ್ ಅನ್ನೋದು ನೋಡ್ಬೋದು ನೀವು, ಇಲ್ಲೆಲ್ಲ ಬೆಳೆದಿದೆ ನೋಡಿ ಸ್ಟಿಕ್ಗಳೆಲ್ಲ. ಈ ತರ ಸ್ಟಿಕ್ಗಳೆಲ್ಲ ನಾವು ಪರ್ಚೇಸ್ ಮಾಡಿ ಇವ್ರ ಕಡೆ ಎಲ್ಲಾನು. ಓಕೆ, ಇವಾಗ ಅಡ್ವಾನ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಅಕ್ಟೋಬರ್ 1ನೇ ತಾರೀಕು 2024 ಇದು. ಎಷ್ಟೊಂದು ಅದ್ಭುತವಾಗಿದೆ ನೋಡ್ಬೋದು. ನೋಡಿ ಕಾಯಿಗಳ ಸಂಖ್ಯೆ ಎಷ್ಟಿದೆ ನೋಡ್ಬೋದು. ಎಲ್ಲ 30-40 ವರ್ಷ ಗಿಡಗಳು ಇದಾವೆ ಇಲ್ಲೆಲ್ಲಾನು. ನೋಡಿ 30-40 ವರ್ಷ ಗಿಡಗಳು ಇದಾವೆಲ್ಲಾನು. ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಚಕ್ರಪಾಣಿ ಯೂಟ್ಯೂಬ್ ಅಂತ, ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಚಕ್ರಪಾಣಿ ಯಾದವ್ ಅಂತ ಹೊಡೆದ್ರೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲಾಂದ್ರೆ ನೀವು ಒಂದ್ಸಲ ನನಗೆ ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ನರ್ಸರಿ ಹತ್ರ ಬನ್ನಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗೇನು ನೋಡ್ತಾ ಇದ್ದೀರಲ್ಲ, ಇದು ಬಂದು ನಾವು ನವಂಬರಲ್ಲಿ ಕಡ್ಡಿಗಳು ಹಾಕಿ ರೆಡಿ ಮಾಡಿರೋದನ್ನ, ಇದು ಜನವರಿ ಫೆಬ್ರವರಿ ತಿಂಗಳಲ್ಲಿ ಈ ರೀತಿ ಬರುತ್ತೆ ಗಿಡ. ಈಗೇನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಜನವರಿ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ನಿಮಗೆ. ಇದು ಪ್ಲಾಂಟೇಶನ್ ಮಾಡ್ಕೊಳಕ್ಕೆ ಸೀಸನ್ ಏನಿಲ್ಲ, ಯಾಕಂದರೆ ನಾವು ಪ್ಯಾಕೆಟಲ್ಲಿ ಬೆಳೆಸಿ ಕೊಡೋದ್ರಿಂದ ನಿಮಗೆ ವೆದರ್ಗೆ ಸೆಟ್ ಕೊಡೋದ್ರಿಂದ ಯಾವಾಗ ಬೇಕಾದರೂ ನಾಟಿ ಮಾಡ್ಕೋಬೋದು. ಇದನ್ನು ನಿಮಗೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಈ ಥರ ಹೈಟು ಈ ಥರ ಗಿಡ ನಿಮಗೂ ಸಿಗುತ್ತೆ. ಮತ್ತು ನಿಮಗೆ ಜೂನ್ ಜುಲೈ ಮೇ ಜೂನ್ ಜುಲೈ ಆಗಸ್ಟಲ್ಲಿ ಈ ಥರ ಗಿಡ ಸಿಗುತ್ತೆ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ ಇದು ಸಿಗುತ್ತೆ. ಈಗ ನಾವು ಈ ಕಡೆ ದೇವನಹಳ್ಳಿ ಕಡೆ ಲೋಡ್ ಮಾಡ್ತಾ ಇದ್ದೀವಿ, ಅದನ್ನು ನಿಮಗೆ ತೋರಿಸ್ತಾ ಇದೆ ನೋಡಿ. ಇವಾಗ ಇದು ನಾವು ಜುಲೈ ತಿಂಗಳಲ್ಲಿ ಇದನ್ನು ನಾವು ಲೋಡ್ ಮಾಡ್ತಾ ಇರೋದು. ನಿಮಗೆ ಮೇ ಜೂನ್ ಜುಲೈ ತಿಂಗಳಲ್ಲಿ ಈ ರೀತಿ ಈ ಹೈಟು ಒಂದು 2-2.5 ಅಡಿ ಹೈಟ್ ಗಿಡ ನಿಮಗೆ ಸಿಗುತ್ತೆ. ನಮಗೆ ಇಡೀ ವರ್ಷನ ನಾವು ಆ್ಯಪಲ್ ಗಿಡಗಳನ್ನ ಸೇಲ್ ಮಾಡ್ತೀವಿ, ನಿಮಗೆ ಇಡೀ ವರ್ಷನ ಗಿಡಗಳು ಸಿಗುತ್ತೆ. ನಿಮಗೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಗಿಡಗಳು ಸಿಗೋದು ಸ್ವಲ್ಪ ಕಡಿಮೆ ಅಷ್ಟೇ. ನೋಡಿದ್ರೆ ಯಾವ ರೀತಿ ನಾವು ಅದನ್ನು ಬೆಳೆಸ್ಕೊಡ್ತಾ ಇದ್ದೀವಿ ಅಂತ. ನೀಟಾಗಿ ಕ್ಲೀನಾಗಿ ನಿಧಾನವಾಗಿ ಬೆಳೆಸ್ಕೊಡ್ತೀವಿ. ಎಲ್ಲ ವೆದರ್ಗೂ ಸೆಟ್ ಆಗಬೇಕು, ಎಲ್ಲ ಭೂಮಿಗೆ ಸೆಟ್ ಆಗಬೇಕು ಅಂತಲೇ ಈ ರೀತಿ ನಿಮಗೆ ಬೆಳೆಸ್ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ನಿಮಗೆ ರೋಗ ಇಲ್ಲಾರ್ದ ಗಿಡಗಳನ್ನ ಕೊಡ್ತಾ ಇದ್ದೀವಿ. ಓಕೆ, ರೋಗ ಬರಬಾರ್ದಂಗೆ ನೀವು ನೋಡ್ಕೊಳ್ಳಿ. ನರ್ಸರಿ ಅಡ್ರೆಸ್ನ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ರೈತರ ಗ್ರೂಪ್ಗೆ ಶೇರ್ ಮಾಡಿ, ಅವ್ರಿಗೆ ಅನುಕೂಲ ಆಗುತ್ತೆ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಎಲ್ಲರಿಗೂ ಶೇರ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ರೈತರು ನೋಡ್ತಾರೆ, ಹಾಕಿರೋರು ಸ್ವಲ್ಪ ಅನುಕೂಲ ಆಗುತ್ತೆ ಅವ್ರಿಗೆ. ಸರಿನಾ? ಎಲ್ಲರಿಗೂ ನಮಸ್ಕಾರ, ಗುಡ್ ನೈಟ್.